ಆ್ಯಂಡ್ ಸೋ ಆನ್ ಆ್ಯಂಡ್ ಆನ್ ಈಸ್ ಥಾಟ್ ಕಂಟಿನ್ಯೂಡ್. ಅಂದರೆ ಅದ್ರ ಜೊತೆಗೆ ಅವನದು ಈ ಥರ ಥಾಟ್ಗಳು, ಈ ಥರ ಏನು ರಿಮೆಂಬರೆನ್ಸ್, ಅವನು ಏನು ಮೊದಲೆಲ್ಲ ಕೇಳಿದ್ನೋ ಅದೆಲ್ಲ ಕಂಟಿನ್ಯೂ ಆಗ್ತಾ ಇದೆ, ಅದು ಮತ್ತೆ ಪುನರಾವರ್ತನೆಗೊಳ್ತಾ ಇದೆ. ಈ ವಾಸ್ ಫೇಂಟ್ ವಿತ್ ಫಿಯರ್, ಅಂದರೆ ತಲೆ ತಿರ್ಗಂಗೆ ಆಯ್ತು ಅವನಿಗೆ, ಜ್ವರನೂ ಬಂತು, ಅದ್ರ ಜೊತೆಗೆ ತಲೆ ತಿರ್ಗಂಗೆ ಆಗ್ತಾ ಇದೆ ಇದನ್ನೆಲ್ಲ ನೆನೆಸ್ಕೊಂಡಾಗ. ಎ ರೇ ಆಫ್ ಲೈಟ್ ಫ್ರಮ್ ದಿ ಸ್ಟ್ರೀಟ್ ಲ್ಯಾಂಪ್ ಸ್ಟೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋ ಆನ್ ದಿ ವಾಲ್. ಅಂದರೆ ಅವರ ಮನೆ ಹೊರಗಡೆ ಇರುವಂಥ ಒಂದು ಲ್ಯಾಂಪ್ ಪೋಸ್ಟ್, ಅಂದರೆ ದೀಪ ಕಂಬದಿಂದ ಒಂದು ಕಿರಣ ಬರ್ತಾ ಇದೆ, ಲೈಟ್ ದೀಪದ ಕಿರಣ ಅವನ ಮನೆ ಒಳಗಡೆ ಬೀಳ್ತಾ ಇದೆ. ಅದು ಕ್ಯಾಸ್ಟ್ ಶ್ಯಾಡೋ ಆನ್ ದಿ ವಾಲ್. ಕ್ಯಾಸ್ಟ್ ಶ್ಯಾಡೋ ಅಂದರೆ ನೆರಳನ್ನ ಒಂದು ಸೃಷ್ಟಿ ಮಾಡ್ತಾ ಇದೆ. ಸೊ ಈಗ ಇವನಿಗೆ ಯಾವುದು ನೋಡಿದ್ರೂ ಹೆದರಿಕೆ, ಆ ನೆರಳು ಸಹ ಇವನಿಗೆ ಹೆದರಿಕೆ. ಥ್ರೂ ದಿ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ ದಿ ಇಯರ್ಸ್, ದಿ ಟಿಕ್ಕಿಂಗ್ ಆಫ್ ಕ್ಲಾತ್, ರಸಲ್ ಆಫ್ ಟ್ರೀಸ್, ನೋರಿಂಗ್ ಸೌಂಡ್ಸ್. ಅಂದರೆ ಈಗ ಎಲ್ಲ ಸೌಂಡು ನಿಂತೋಗಿದೆ, ಅಂದರೆ ಹೊರಗಡೆ ಗಾಡಿ ಇರ್ಬೋದು ಅಥವಾ ಮನೇಲಿ ಮಾತಾಡೋದಾಗಿರ್ಬೋದು ಅಥವಾ ಇನ್ನೊಂದು, ಬಟ್ ಆದರೂ ಅವನ ಕಿವಿಗೆ ಕೆಲವೊಂದು ಶಬ್ದಗಳು ಬೀಳ್ತಾ ಇದೆ. ಯಾವ್ದು ಅಂದರೆ ಟಿಕ್ಕಿಂಗ್ ಆಫ್ ಕ್ಲಾಕ್. ಈ ಅದೇ ದೆವ್ವಗಳ ಸಿನಿಮಾದಲ್ಲಿ ಯಾವ ರೀತಿ ನೋಡ್ತಿರೋ ಹೆದರಿಕೆ ಹುಟ್ಟಿಸುವಂಥ, ಅಂದರೆ ಚಿಕ್ಕ ಸೌಂಡ್ ಸಹ ಹೇಗೆ ಹೆದರಿಕೆ ಹುಟ್ಟಿಸುತ್ತೋ ಆ ರೀತಿ ಈಗ ಇವನಿಗೆ ಟಿಕ್ಕಿಂಗ್ ಆಫ್ ಕ್ಲಾಕ್, ರಸಲ್ ಆಫ್ ಟ್ರೀಸ್, ಸ್ನೋರಿಂಗ್ ಸೌಂಡ್ಸ್. ಅಂದರೆ ಕ್ಲಾಕು ಓಡ್ತಾ ಇರುವಂಥದ್ದು, ರಸಲ್ ಆಫ್ ಟ್ರೀ ಅಲ್ಲಾಡ್ತಿರುವಂಥದ್ದು ಆಗಿರ್ಬೋದು, ಸ್ನೋರಿಂಗ್ ಸೌಂಡ್, ಈವನ್ ಅಂದರೆ ಒಬ್ಬರು ಗೊರಕೆ ಹೊಡೆಯೋ ಸೌಂಡ್ ಸಹ ಅವನಿಗೆ ಹೆದರಿಕೆ ಹುಟ್ಟಿಸಿದೆ. ಆ್ಯಂಡ್ ಸಮ್ ವ್ಯಾಗ್ಯೂ ನೈಟ್ ಇನ್ಸೆಕ್ಟ್ಸ್, ಕೆಲವೊಂದು ಹುಳಗಳು, ಇನ್ಸೆಕ್ಟ್ಸ್ಗಳು ಮಾಡುವ ಶಬ್ದಗಳು ಸಹ ಅವನಿಗೆ ಹೆದರಿಕೆ ಉಂಟು ಮಾಡ್ತಾ ಇದೆ. ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದಟ್ ಈ ಕುಡಂಟ್ ಹಾರ್ಡ್ಲಿ ಬ್ರೀತ್. ಅಂದರೆ ಈಗ ಅವನೇನು ಮಾಡ್ದ, ಈ ಹೆದರಿಕೆಯಿಂದ ಹೆಂಗಾದರೂ ತಪ್ಪಿಸ್ಕೋಬೇಕಲ್ಲ ಅಂತ ಈ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ, ಅಂದರೆ ಬ್ಲ್ಯಾಂಕೆಟ್ನ ಕವರ್ಡ್ ಮಾಡ್ಕೊಂಡ ಈ ಕಂಪ್ಲೀಟ್ಲಿ, ಫುಲ್ಲಾಗಿ, ಪೂರ್ತಿಯಾಗಿ. ದಟ್ ಈ ಕುಡ್ ಹಾರ್ಡ್ಲಿ ಬ್ರೀತ್, ಅಂದರೆ ಅವನಿಗೀಗ ಉಸಿರಾಡೋಕ್ಕೆ ಆಗ್ತಾ ಇಲ್ಲ, ಆ ರೀತಿಯಾಗಿ ಫುಲ್ ಮುಚ್ಕೊಂಡ್ಬಿಟ್ಟಿದ್ದಾನೆ. ಎವ್ರಿ ಮೂಮೆಂಟ್ ಈ ಎಕ್ಸ್ಪೆಕ್ಟೆಡ್ ದಿ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಅಂದರೆ ಅವನು ಎವ್ರಿ ಮೂಮೆಂಟ್, ಅಂದರೆ ಪ್ರತಿ ಕ್ಷಣನೂ ಈ ಎಕ್ಸ್ಪೆಕ್ಟೆಡ್, ಅವನು ಎದುರು ನೋಡ್ತಾ ಇದ್ದಾನೆ, ದ ಡೆವಿಲ್ ಟು ಕಮ್ ಆ್ಯಂಡ್ ಟು ಕ್ಯಾರಿ ಹಿಮ್ ಅವೇ. ಆ ಡೆವಿಲ್ ಬಂದು ಅವನ್ನ ಕ್ಯಾರಿ ಅವೇ, ಎತ್ಕೊಂಡು ಹೋಗೋ ಥರ ಒಂದು ನಿರೀಕ್ಷಣೆಯಲ್ಲಿ ಇದ್ದಾನೆ. ಯಾವ ಕ್ಷಣದಲ್ಲಿ ಬೇಕಾದರೂ ಬಂದು ನನ್ನನ್ನು ದೆವ್ವ ಎತ್ಕೊಂಡು ಹೋಗ್ಬೋದು ಅಂತ ಇದ್ದಾನೆ. ದೇರ್ ವಾಸ್ ದಿ ಇನ್ಸ್ಟೆನ್ಸ್ ಆಫ್ ಈಸ್ ಓಲ್ಡ್ ಫ್ರೆಂಡ್ ಇನ್ ದಿ 4th class who suddenly disappeared and was said to have been carried off by a ghost to Siam or Nepal. There was the instance. ಇನ್ನೊಂದು ಘಟನೆ ಈಗ ನೆನಪಾಗ್ತಾ ಇದೆ, ಇದು ಇನ್ನೂ ಭಯಂಕರವಾಗಿದೆ. ಏನದು? ದೇರ್ ವಾಸ್ ಎ ಇನ್ಸ್ಟೆನ್ಸ್, ಒಂದು ಇನ್ಸಿಡೆಂಟ್ಸ್ ನಡೆದಿದೆ. ಏನು? ಆಫ್ ಇಸ್ ಓಲ್ಡ್ ಫ್ರೆಂಡ್, ಅವನ ಫ್ರೆಂಡಿಗೆ ನಡೆದಂಥ ಒಂದು ಘಟನೆ ಈಗ ನೆನಪಾಗ್ತಿದೆ. ಓಲ್ಡ್ ಫ್ರೆಂಡ್ ಇನ್ ದಿ 4th class, ಅವನು 4ನೇ ಕ್ಲಾಸಲ್ಲಿದ್ದಾಗ, ಹೂ ಸಡನ್ಲಿ ಡಿಸಪಿಯರ್ ಆಗಿಬಿಟ್ಟ, ಅಂದರೆ ಮಾಯ ಆಗಿಬಿಟ್ಟ ಅವನ ಫ್ರೆಂಡು. ಆ್ಯಂಡ್ ವಾಸ್ ಸೆಡ್ ಟು ಹ್ಯಾವ್ ಬಿನ್ ಕ್ಯಾರಿಡ್, ಅಂದರೆ ಅದನ್ನೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ಅವ್ನು ಮಾಯ ಆದ, ಆ ಮಾಯ ಆಗಿದ್ದನ್ನ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಗೋಸ್ಟ್, ಅವನ್ನ ಒಂದು ದೆವ್ವ ಎತ್ಕೊಂಡು ಹೋಯ್ತು, ದೆವ್ವ ಕರ್ಕೊಂಡು ಹೋಯ್ತು ಅಂತ ಹೇಳ್ತಿದ್ದಾರೆ ಎಲ್ಲರೂ. ಎಲ್ಲಿಗೆ? ಟು ಸಿಯಾಮ್ ಆರ್ ನೇಪಾಲ್, ಥೈಲ್ಯಾಂಡಿಗೆ ಮುಂಚೆ ಸಿಯಾಮ್ ಅಂತ ಇದ್ರು, ಓಕೆನಾ? ಆರ್ ನೇಪಾಳಿಗೋ ಥೈಲ್ಯಾಂಡಿಗೋ, ಅಂದರೆ ಸಿಯಾಮಿಗೋ ಆರ್ ನೇಪಾಳಿಗೋ ಆ ದೆವ್ವ ಎತ್ಕೊಂಡು ಹೋಯ್ತು ಅಂತ ಹೇಳ್ತಿದ್ದಾರೆ. ಸ್ವಾಮಿ ಹಾರ್ಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಈಸ್ ಬೆಡ್ ಅಂಡರ್ ದಿ ಬೆಂಚ್. ಹೀಗೆ ಹೆಂಗೋ ಹಾರ್ಡ್ಲಿ, ಅಂದರೆ ಕಷ್ಟಪಟ್ಟು ಹೆಂಗೋ ಮಾಡಿ ಎದ್ದ. ಸ್ವಾಮಿ ಹಾರ್ಡ್ಲಿ ಗಾಟ್ ಅಪ್, ಎದ್ದ. ಆ್ಯಂಡ್ ಸ್ಪ್ರೆಡ್ ಈಸ್ ಬೆಡ್ ಅಂಡರ್ ದಿ ಬೆಂಚ್. ಈಗ ಅವನೇನು ಮಾಡ್ದ, ಆ ಬೆಡ್ನ ಅಂಡರ್ ದಿ ಬೆಂಚ್ ಸ್ಪ್ರೆಡ್ ಮಾಡ್ತಾನೆ. ಅಂದರೆ ಅಲ್ಲಿ ಬೆಂಚಲ್ಲಿ ಹೋಗಿ ಮಣ್ಕು ಅಂತ ಅವ್ರ ತಂದೆ ಹೇಳಿದ್ರಲ್ವ, ಆ ಬೆಂಚಿದ ಕೆಳಗಡೆ ಈಗ ಅವನೇನು ಮಾಡ್ತಾನೆ, ಆ ಬೆಡ್ನ ಹಾಕ್ತಾನೆ. ಆ್ಯಂಡ್ ಕ್ರಾಚ್ ಅಂದರೆ ಮೊಣಕಾಲೂರಿ ನಡ್ಕೊಂಡು ಹೋಗೋದು, ಓಕೆನಾ? ಇಟ್ ಸೀಮ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್, ಅಂದರೆ ಈಗ ಅವನಿಗೆ ಬೆಂಚ್ ಕೆಳಗಡೆ ಹೋಗಿ ಮಣ್ಕೊಳ್ಳೋದು ಸ್ವಲ್ಪ ಸೇಫರಾಗಿ, ಮಚ್ ಬೆಟರ್, ಇದಕ್ಕಿಂತ ಬೆಟರಪ್ಪ, ಮೇಲೆ ಮಣ್ಕೊಳ್ಳೋದಕ್ಕಿಂತ ಮಚ್ ಬೆಟರ್, ಇದು ತುಂಬ ಸೇಫರ್ ಅಂತ ಕಾಣಿಸುತ್ತೆ. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್. ಮೋರ್ ಕಾಂಪ್ಯಾಕ್ಟ್ ಅಂದರೆ ಹೌದಪ್ಪ, ಇಲ್ಲಿ ಸ್ವಲ್ಪ ನನಗೆ ಧೈರ್ಯವಾಗಿದೆ, ಸೊ ಇದು ನನಗೆ ಸ್ವಲ್ಪ ಓಕೆ, ಇಲ್ಲಿ ದೆವ್ವ ಬರಲ್ಲ ಅನ್ನೋ ಒಂದು ನಂಬಿಕೆ. ರಿಅಶ್ಯೂರಿಂಗ್, ಒಂದು ರೀತಿಯ ರಿಡಿಫೈನ್ ನಂಬಿಕೆ. ಈ ಶಟ್ ಈಸ್ ಐಸ್ ಟೈಟ್, ಅಂದರೆ ಕಣ್ಣ ಗಟ್ಟಿಯಾಗಿ ಮುಚ್ಕೊಂಡಿದ್ದಾನೆ. ಮುಚ್ಕೊಳ್ಳೋದು. ಶಟ್ ಈಸ್ ಐಸ್ ಟೈಟ್, ಅಂದರೆ ಕಣ್ಣ ಗಟ್ಟಿಯಾಗಿ ಮುಚ್ಕೊಂಡ. ಆ್ಯಂಡ್ ಎನ್ಕೇಸ್ ಹಿಮ್ಸೆಲ್ಫ್ ಇನ್ ಈಸ್ ಬ್ಲ್ಯಾಂಕೆಟ್, ಅಂದರೆ ಬ್ಲ್ಯಾಂಕೆಟ್ನ ಫುಲ್ಲು ಕವರ್ ಮಾಡಿಕೊಂಡು, ಒಂದು ಫುಲ್ ಕವರ್ ಆಗಿರೋ ಒಂಥರ, ಅಂದರೆ ದೆವ್ವ ಬಂದರೂ ಸಹ ಎತ್ಕೊಂಡು ಹೋಗೋದ ರೀತಿ ಇವನು ಎನ್ಕೇಸ್ ಆಗಿದ್ದಾನೆ, ಕವರ್ ಆಗಿದ್ದಾನೆ.
ಯಾವುದರಿಂದ? ಬ್ಲ್ಯಾಂಕೆಟಿಂದ. ಒನ್ಸ್ ಅಗೇನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಸ್ಲೀಪ್. ಆ ನಂತರ ಏನಾಯಿತು? ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಟ್ ವಿತ್ ನೈಟ್ ಮೇರ್. ಅಂದರೆ ಅವನೀಗ ನಿದ್ರೆಗೆ ಜಾರ್ಕೊಂಡ ಗೊತ್ತಿಲ್ಲದಂಗೆ. ಅವನ ನಿದ್ರೆಯಲ್ಲೂ ಸಹ ಅವನದು ಈ ನೋವು ರ್ಯಾಕ್ಟ್ ಅಂದರೆ ಅವನಿಗೆ ನೋವು ಅಥವಾ ಅವನಿಗೆ ಪೇಯ್ನ್ ಆಗ್ತಾ ಇದೆಯಲ್ಲ, ಅದು ನಿಂತಿಲ್ಲ. ನೌ ಇಟ್ ಆಸ್ ಸ್ಟಾರ್ಟೆಡ್ ವಿತ್ ನೈಟ್ ಮೇರ್. ಅಂದರೆ ಅದು ಮತ್ತೆ ಸ್ಟಾರ್ಟ್ ಆಗಿದೆ. ಯಾವ ಮುಖಾಂತರ? ಅವನ ಕನಸಿನ ಮುಖಾಂತರ. ನೈಟ್ ಮೇರ್ ಅಂದರೆ ಭಯಾನಕವಾದ ಕನಸು. ಓಕೆನಾ? ಈ ಟೈಗರ್, ಅವನ ಕನಸಿನಲ್ಲಿ ಏನಾಗ್ತಾ ಇದೆ? ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಒಂದು ಟೈಗರ್ ಅವನ್ನ ಚೇಸ್ ಮಾಡ್ತಾ ಇದೆ. ಈಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್. ಅವನ ಫೀಟ್, ಕಾಲು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್ ಬಟ್ ಈಸ್ ಫೀಟ್ ಕುಡ್ ನಾಟ್ ಮೂವ್. ಅಂದರೆ ಈ ಡೆಸ್ಪರೇಟ್ ಅಂದರೆ ಅಯ್ಯೋ ಆಗುತ್ತೋ ಆಗಲ್ವೋ ಅನ್ನೋ ಒಂದು ಹೆದರಿಕೆ, ಅಂದರೆ ಸಂಶಯದಲ್ಲಿ ಅವನು ಟ್ರೈ ಮಾಡ್ತಾ ಇದ್ದಾನೆ. ಹೆಂಗಾದರೂ ಇದು ಸ್ಟಕ್ ಆಗಿರೋ ಕಾಲನ್ನ ಎತ್ಕೊಂಡು ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಈ ಡೆಸ್ಪರೇಟ್ಲಿ ಅಂದರೆ ಅನುಮಾನದಲ್ಲಿ. ಟ್ರೈ ಟು ಎಸ್ಕೇಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಈಸ್ ಫೀಟ್ ವುಡ್ ನಾಟ್ ಮೂವ್. ಆದರೆ ಅವನ ಫೀಟು ಮೂವ್ ಆಗೋಕ್ಕೆ ಆಗ್ತಾ ಇಲ್ಲ. ದಿ ಟೈಗರ್ ವಾಸ್ ಅಟ್ ಈಸ್ ಬ್ಯಾಕ್. ಅಂದರೆ ಟೈಗರ್ ಅವನ ಹಿಂದೆ ಬರ್ತಾನೇ ಇದೆ. ಆ್ಯಂಡ್ ಹೀ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚಿಂಗ್ ದಿ ಗ್ರೌಂಡ್. ಅಂದರೆ ಕ್ಲಾಸ್ ಅಂದರೆ ಅದರ ಕೈ ಬೆರಳು ಅಥವಾ ಉಗುರು ಅನ್ಕೊಬೋದು. ಸೊ ಸ್ಕ್ರ್ಯಾಚ್ ದಿ ಗ್ರೌಂಡ್, ಅದು ಕಾಲು ಕೈ ಈ ಗ್ರೌಂಡ್ನ ಸ್ಕ್ರ್ಯಾಚ್ ಮಾಡ್ತಾ ಇರೋ, ಅಂದರೆ ಅದರ ಕ್ಲಾಸ್ ಮುಖಾಂತರ ಸ್ಕ್ರ್ಯಾಚ್ ಮಾಡ್ತಾ ಇದೆಯಲ್ಲ, ಅದು ಅವನಿಗೆ ಕೇಳಿಸ್ತಾ ಇದೆ. ಈ ಕುಡ್ ಹಿಯರ್, ಅವನಿಗೆ ಕೇಳಿಸ್ತಾ ಇದೆ. ಸ್ಕ್ರ್ಯಾಚ್ ಅಂದರೆ ಅದು ಪರ ಅಂತ ಎಳಿತಾ ಇದೆ, ಸ್ಕ್ರ್ಯಾಚ್ ಮಾಡ್ತಾ ಇದೆ, ಅದು ಅವ್ರಿಗೆ ಕೇಳಿಸ್ತಾ ಇದೆ. ದೆನ್ ಎ ಲೌಡ್ ಥಂಡ್, ಅದರ ಜೊತೆಗೆ ಒಂದು ಭಯಂಕರವಾದ ಸೌಂಡ್ ಬರುತ್ತೆ. ಅಂದರೆ ಥಂಡರ್ ಅಂದರೆ ಮಿಂಚು ಥರ, ಗುಡುಗು. ಸ್ವಾಮಿ ಟ್ರೈ ಟು ಓಪನ್ ಈಸ್ ಐಸ್ ಬಟ್ ಈಸ್ ಐಲಿಡ್ಸ್ ವುಡ್ ನಾಟ್ ಓಪನ್ ಆ್ಯಂಡ್ ದಿ ನೈಟ್ ಮೇರ್ ಕಂಟಿನ್ಯೂಡ್. ಈಗ ಅವನು ಈ ಹಿಂಸೆ ತಾಳಲಾರದೆ ಸ್ವಾಮಿ ಟ್ರೈ ಟು ಓಪನ್ ಈಸ್ ಐಸ್, ಅವನ ಐಸ್ನ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಈಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ಆದರೆ ಐಲಿಡ್ ಅಂದರೆ ಕಣ್ಣಿನ ರೆಪ್ಪೆ ವುಡ್ ನಾಟ್ ಓಪನ್ ಆಗ್ತಾ ಇಲ್ಲ. ಓಪನ್ ಆಗ್ತಾ ಇಲ್ಲ. ದಿ ನೈಟ್ ಮೇರ್ ಕಂಟಿನ್ಯೂಡ್. ಈ ನೈಟ್ ಮೇರ್ ಕನಸಿದೆಯಲ್ಲ, ಭಯಾನಕವಾದ ಕನಸು ಕಂಟಿನ್ಯೂ ಆಗ್ತಾ ಇದೆ, ಮುಂದುವರಿತಾ ಹೋಗ್ತಾ ಇದೆ. ಹಿಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಅದು ಯಾವ ರೀತಿ ಇದೆ ಅಂದರೆ ಇದು ಅವನಿಗೆ ನಿರಂತರವಾದ ಭಯ ಹುಟ್ಟಿಸುವಂಥವಾಗಿದೆ. ಥ್ರೆಟನ್ ಅಂದರೆ ಭಯ ಹುಟ್ಟಿಸೋದು, ಕಂಟಿನ್ಯೂ ಫಾರ್ ಎವರ್ ಅಂದರೆ ನಿರಂತರವಾಗಿ ಭಯ ಹುಟ್ಟಿಸುವಂಥ ರೀತಿ ಅದು ಶುರುವಾಗಿದೆ. ಸ್ವಾಮಿ ಗ್ರೌಂಡ್ ಇನ್ ಡಿಸ್ಪೇರ್. ಅವನು ಈಗ ಯಾವ ರೀತಿ ಮಣ್ಕೊಂಡಿದ್ದಾನೆ ಅಂದರೆ ಅವನಿಂದ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಒಬ್ಬ ಕೈದಿನ ನಾವು ಏನೋ ಬಂಧಿಸಿದ್ರೆ ಅವನು ಯಾವ ರೀತಿ ನಿರಾಸಕ್ತನಾಗಿ ಬಿದ್ದಿರ್ತಾನೋ ಆ ರೀತಿ ಬಿದ್ದಿದ್ದಾನೆ. ಯಾಕೆಂದರೆ ಅವನಿಂದ ಐ ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎದ್ದೇಳಕ್ಕೆ ಆಗ್ತಾ ಇಲ್ಲ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಹಿ ಓಪನ್ ಈಸ್ ಐಸ್. ಅಂದರೆ ಈಗ ಕಷ್ಟಪಟ್ಟು ಹೇಗೋ ಓಪನ್ ಮಾಡ್ದ. ಡೆಸ್ಪರೇಟ್ ಅಂತ ಆಲ್ರೆಡಿ ಹೇಳಿದ್ದೆ, ಅಂದರೆ ನಿರಾಶಾದಾಯಕವಾಗಿ, ಅಂದರೆ ಕಷ್ಟಪಡೋದು ಅಥವಾ ಇದು ಆಗುತ್ತೋ ಆಗಲ್ಲ ಅನ್ನೋದು ಸಂಶಯವಾಗಿ. ವಿತ್ ಎ ಡೆಸ್ಪರೇಟ್ ಎಫರ್ಟ್ ಈ ಓಪನ್ ಈಸ್ ಹೌಸ್. ಹೇಗೋ ಕಷ್ಟಪಟ್ಟು ಅವನ ಐಸ್ನ ಓಪನ್ ಮಾಡ್ದ. ಹಿ ಪುಟ್ ಈಸ್ ಹ್ಯಾಂಡ್ ಔಟ್ ಟು ಫೀಲ್ ಈಸ್ ಗ್ರ್ಯಾನೀಸ್ ಪ್ರೆಸೆನ್ಸ್ ಅಟ್ ಈಸ್ ಸೈಡ್ ಆ್ಯಸ್ ವಾಸ್ ಈಸ್ ಹ್ಯಾಬಿಟ್. ಈಗೇನು ಮಾಡ್ತಾನೆ? ಈ ಪುಟ್ ಈಸ್ ಹ್ಯಾಂಡ್ ಔಟ್ ಟು ಫೀಲ್ ಈಸ್ ಗ್ರ್ಯಾನಿ. ಅಂದರೆ ಅವರ ಅಜ್ಜಿನ ಫೀಲ್ ಮಾಡಲಿಕ್ಕೆ ಕೈ ಹಾಕ್ತಾನೆ. ಅಂದರೆ ಸಾಧಾರಣವಾಗಿ ಇದು ಅವನ ಹ್ಯಾಬಿಟ್ ಅಲ್ವಾ, ಅಜ್ಜಿ ಜೊತೆ ಮಣಗ್ತಾ ಇದ್ದ, ಅಜ್ಜಿ ಮೇಲೆ ಕೈ ಹಾಕ್ಕೊಳ್ತಿದ್ದ. ಸೊ ಆ ರೀತಿ ಈ ಪುಟ್ ಈಸ್ ಹ್ಯಾಂಡ್ ಔಟ್ ಟು ಫೀಲ್ ಈಸ್ ಗ್ರ್ಯಾನಿನ ಮುಟ್ಟೋ ಥರ ಕೈ ಹಾಕದ. ಅಟ್ ಈಸ್ ಸೈಡ್ ಆ್ಯಸ್ ವಾಸ್ ಈಸ್ ಹ್ಯಾಬಿಟ್. ಅದು ಅವನ ಒಂದು ಅಭ್ಯಾಸವಾಗಿತ್ತು. ಬಟ್ ಈ ಓನ್ಲಿ ಟಚ್ ದಿ ವುಡನ್ ಲೆಗ್ ಆಫ್ ದಿ ಬೆಂಚ್. ಆದರೆ ಅವನೊಂದು ವುಡನ್ ಲೆಗ್ನ ಮಾತ್ರ ಟಚ್ ಮಾಡ್ದ, ಅಲ್ಲಿ ಅಜ್ಜಿ ಇಲ್ಲ. ಆ್ಯಂಡ್ ಈಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಈಗ ಅವನ ಲೋನ್ಲಿ ಸ್ಟೇಟ್ ಅಂದರೆ ಒಬ್ಬಂಟಿತನ, ಈಗ ಅವನಿಗೆ ಒಬ್ಬಂಟಿತನದ ಅರಿವು ಮತ್ತೆ ಮರುಕಳಿಸ್ತು. ಬ್ಯಾಕ್ ಟು ಹಿಮ್, ಮತ್ತೆ ಮರುಕಳಿಸ್ತು. ಈ ಸ್ವೆಟೆಡ್ ವಿತ್ ಫ್ರೈಟ್. ಸ್ವೆಟೆಡ್ ಅಂದರೆ ಬೆವರು ಸುರಿಯೋದು, ವಿತ್ ಫ್ರೈಟ್ ಅಂದರೆ ಹೆದರಿಕೆಯಿಂದ ಅವನಿಗೆ ಬೆವರು ಸುರಿಯಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಲಿಂಗ್ ಅಂದರೆ ನೆಕ್ಸ್ಟ್ ಏನೋ ಮೂವ್ ಆಗ್ತಾ ಇದೆ. ಸೊ ಮರಗಟ್ಟಿಸುವಂಥ ಏನೋ ಒಂದು ಸನ್ನಿವೇಶ ನಡೀತಾ ಇದೆ. ಏನಂತ ನೋಡೋಣ. ಹಿ ಮೂವ್ ಟು ದಿ ಎಡ್ಜ್ ಆಫ್ ದಿ ಬೆಂಚ್. ಅವನು ಬೆಂಚ್ ಎಡ್ಜಿಗೆ ಮೂವ್ ಆಗಿಬಿಟ್ಟ. ಅಂದರೆ ಕೊನೆಗೆ ಅವನು ಈಗ ಹೋಗಿ ಕೂತಿದ್ದಾನೆ. ಸ್ಟೇಡ್ ಇನ್ ಟು ದಿ ಡಾರ್ಕ್ನೆಸ್. ಅಲ್ಲಿ ಪೂರ್ತಿ ಕತ್ಲು ಆವರಿಸಿದೆ. ಅಂದರೆ ಅವನೀಗ ಅಂದರೆ ಬೆಂಚ್ ಎಡ್ಜಿಗೆ ಹೋಗಿದ್ದಾನಲ್ಲ, ಆ ಬೆಂಚ್ ಎಡ್ಜಲ್ಲಿ ಪೂರ್ತಿ ಕತ್ಲು ಆವರಿಸಿದೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಈಗ ಅವನಿಗೆ ಏನೋ ಕಾಣ್ತಾ ಇದೆ, ಏನೋ ಮೂವ್ ಆಗ್ತಾ ಇದೆ. ಸಮಥಿಂಗ್ ಏನೋ ಒಂದು ವಾಸ್ ಮೂವಿಂಗ್ ಡೌನ್, ಏನೋ ಮೂವ್ ಆಗ್ತಾ ಇದೆ.
ಇಲ್ಲೇ ಗೇಜಿಂಗ್ ಎಟ್ ಇನ್ ಆರರ್ ಅಂದರೆ ಏನೋ ಮೂವ್ ಆಗ್ತಾ ಇದೆಯಲ್ವಾ, ಅದನ್ನು ನೋಡಿ ಗೇಜಿಂಗ್ ಅಂದರೆ ದಿಟ್ಟಿಸಿ ನೋಡೋದು. ಹಾರರ್ ಭಯಾನಕವಾದ, ಏನೋ ಒಂದು ಭಯಾನಕವಾದ ದೃಶ್ಯನೋ ಏನೋ ಕಾಣ್ತಾ ಇದೆ, ಅದನ್ನು ನೋಡಿ ಇಲ್ಲೇ ಗೇಜಿಂಗ್ ಎಟ್ ಇಟ್ ಇನ್ ಆನರ್, ಅದನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ. ಈಸ್ ಎಂಡ್ ಹ್ಯಾಡ್ ಕಮ್, ಈಗ ಅವನಿಗೆ ಅರಿವಾಯಿತು. ಈಸ್ ಎಂಡ್ ಹ್ಯಾಡ್ ಕಮ್, ಅವನ ಕೊನೆ, ಎಂಡ್ ಹ್ಯಾಡ್ ಕಮ್, ನನ್ನ ಕೊನೆ ಬಂದ್ಬಿಡ್ತು ಅಂತ ಅವನಿಗೆ ಅನಿಸ್ತು. He realized that the devil would presently pull him out and tear him. He realized, ಅವನೀಗ ಯೋಚಿಸ್ತಾನೆ, ಅವನಿಗೆ ಮನವರಿಕೆ ಆಯಿತು. ರಿಯಲೈಸ್ ಅಂದರೆ ಮನವರಿಕೆ ಆಗೋದು. ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಅಂದರೆ ಡೆವಿಲ್ ಹಿಮ್ ಪುಲ್ ಹಿಮ್ ಅಂದರೆ ಎಳ್ಕೊಂಡ್ಬಿಡುತ್ತೆ, ಆ ಡೆವಿಲ್ ದೆವ್ವ ಎಳ್ಕೊಂಡ್ಬಿಡುತ್ತೆ. ಆ್ಯಂಡ್ ಟೇರ್ ಹಿಮ್ ಅಂದರೆ ಅವನ್ನ ಹರಿದಾಕುತ್ತೆ ಅಥವಾ ಕಟ್ಟಾಗಿ ಮಾಡುತ್ತೆ. ಆ್ಯಂಡ್ ಸೊ ವೈ ಶುಡ್ ಹಿ ವೆಯ್ಟ್, ಸೊ ಹಾಗಾಗಿ ಈಗ ಹೆಂಗೋ ಅದೇ ಎಳ್ಕೊಂಡು ನನ್ನನ್ನು ಅದು ಟೇರ್ ಮಾಡುತ್ತಲ್ವಾ, ಸೊ ಹಾಗಾಗಿ ನಾನು ಏನಕ್ಕೆ ವೆಯ್ಟ್ ಮಾಡಬೇಕು. ಸೊ ವೈ ಶುಡ್ ಹಿ ವೆಯ್ಟ್, ನಾನು ಯಾಕೆ ವೆಯ್ಟ್ ಮಾಡಲಿ, ನಾನು ಯಾಕೆ ಕಾಯಬೇಕು. ಆ್ಯಸ್ ಇಟ್ ಕೇಮ್ ನಿಯರರ್ ಈ ಕ್ರೌಲ್ಡ್ ಔಟ್ ಫ್ರಮ್ ಅಂಡರ್ ದಿ ಬೆಂಚ್, ಅದು ಹತ್ರ ಬರ್ತಾ ಇದ್ದಂಗೆ, ಆ್ಯಸ್ ಇಟ್ ಕೇಮ್ ಹತ್ರ ಬರ್ತಾ ಇದ್ದಂಗೆ, ಈ ಕ್ರೌಲ್ಡ್ ಅಂದರೆ ಮೊಣಕಾಲೂರಿ ನಡ್ಕೊಂಡು ಹೋಗೋ ಥರ. ಸೊ ಕ್ರೌಲ್ಡ್ ಔಟ್ ಫ್ರಮ್ ಅಂಡರ್ ದಿ ಬೆಂಚಿಂದ ಹೊರಗಡೆ ಬಂದ, ಕ್ರೌಲ್ಡ್ ಔಟ್ ಆದ, ಬೆಂಚಿಂದ ಹೊರಗಡೆ ಬಂದ. ಹಗ್ಡ್ ಇಟ್ ವಿತ್ ಆಲ್ ಈಸ್ ಮೈಟ್, ಹಗ್ಡ್ ಅಂದರೆ ಗಟ್ಟಿಯಾಗಿ ತಬ್ಕೊಳ್ಳೋದು ಅಥವಾ ಹಿಡ್ಕೊಳ್ಳೋದು, ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಟ ಅದನ್ನು. ಆ್ಯಂಡ್ ಯೂಸ್ ದಿಸ್ ಟೀತ್ ಆನ್ ಇಟ್ ಎ ಮಾರ್ಟಲ್ ವೆಪನ್, ಈಗ ಯೂಸ್ ದಿಸ್ ಟೀತ್ ಅಂದರೆ ಅವನ ಹಲ್ಲನ್ನು ಪ್ರಯೋಗ ಮಾಡ್ತಾನೆ. ಆನ್ ಇಸ್ ನಿಟ್ ಲೈಕ್ ಎ ಮಾರ್ಟಲ್ ವೆಪನ್, ಅದ್ರ ಮೇಲೆ ಇವನ ಹಲ್ಲನ್ನು ಯಾವ ರೀತಿ ಪ್ರಯೋಗ ಮಾಡ್ತಾನೆ ಅಂದರೆ ಲೈಕ್ ಎ ಮಾರ್ಟಲ್ ವೆಪನ್ ಅಂದರೆ ಕೊಲ್ಲುವಂತಹ ಒಂದು ಆಯುಧ. ಈಗ ಗನ್ ಇರ್ಬೋದು ಅಥವಾ ಚಾಕು ಇರ್ಬೋದು, ಸೊ ಇದನ್ನು ಮಾರ್ಟಲ್ ವೆಪನ್ ಅಂತೀವಿ. ಸೊ ಆ ಥರ ಇವನು ಅವನ ಹಲ್ಲನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಯೂಸ್ ದಿಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್, ಅದರ ಮೇಲೆ ಇವನು ಆ ಹಲ್ಲನ್ನ ಯಾವ ರೀತಿ ಪ್ರಯೋಗ ಮಾಡ್ದ ಅಂದರೆ ಒಂದು ಮಾರ್ಟಲ್ ವೆಪನ್ ಥರ, ಅಂದರೆ ಕೊಲ್ಲುವ ಆಯುಧ ಥರ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ, ಈಗ ಒಂದು ಸೌಂಡ್ ಬರ್ತಾ ಇದೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ, ನನ್ನನ್ನು ಏನೋ ಕಚ್ಚಿಬಿಟ್ಟಿದೆ, ಕಚ್ಚಿಬಿಟ್ಟಿದೆ. ವೆಂಟ್ ಫೋರ್ತ್ ಆ್ಯಂಡ್ ಅಗೊನೈಸ್ಡ್, ಈಗ ನಿಮ್ಗೆ ಗೊತ್ತಾಯಿತು, ಅವನ ಹಲ್ಲನ್ನೇ ಅದ್ರ ಮೇಲೆ ಪ್ರಯೋಗ ಮಾಡ್ದ. ಯಾವ ರೀತಿ, ಮಾರ್ಟಲ್ ವೆಪನ್ ಅಂದರೆ ಕೊಲ್ಲುವುದಾದ ರೀತಿ ಅದನ್ನು ಪ್ರಯೋಗ ಮಾಡ್ದ. ಈಗ ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ, ಈಗ ಒಂದು ವಾಯ್ಸ್ ಬರ್ತಾ ಇದೆ, ಅಯ್ಯೋ ಅಂತ ಯಾರೋ ಕಿರ್ಚ್ಕೊಳ್ತಾ ಇದ್ದಾರೆ. ಸಮಥಿಂಗ್ ಹ್ಯಾಸ್ ಬೀಟನ್ ಮೀ, ನನ್ನನ್ನು ಯಾವುದೋ ಕಚ್ಚಿಬಿಟ್ಟಿದೆ ಅನ್ನೋ ಒಂದು ವಾಯ್ಸ್ ಬರ್ತಾ ಇದೆ. ವೆಂಟ್ ಫೋರ್ತ್ ಆ್ಯಂಡ್ ಆಗೊನೈಸ್, ಆಗೊನೈಸ್ ಅಂದರೆ ಸಂಕಟವಾಗಿರೋದು. ಥಂಡರ್ ಕ್ರೈ ಅಂದರೆ ಅಳ್ತಾ ಇರೋದು, ಜೋರಾಗಿ ಅಳ್ತಾ ಇರುವಂಥದ್ದು. ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಸ್ ಫರ್ನಿಚರ್, ಅದರ ಜೊತೆಗೆ ಏನು ಯಾವುದೋ ಒಂದು ಫರ್ನಿಚರು ಮುರಿದು ಬಿದ್ದ ಥರ ನಮಗೆ ಸೌಂಡ್ ಕೇಳ್ತಾ ಇದೆ. ಇನ್ ಎ ಮೂಮೆಂಟ್ ಫಾದರ್ ಕುಕ್ ಆ್ಯಂಡ್ ಎ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್, ಆ ಕ್ಷಣದಲ್ಲೇ ಏನಾಯಿತು, ಇನ್ ಎ ಮೂಮೆಂಟ್, ಆ ಕ್ಷಣದಲ್ಲಿ ಫಾದರ್ ಅವರ ತಂದೆ, ಕುಕ್ ಅಡಿಗೆ ಮಾಡೋರು, ಆ್ಯಂಡ್ ಎ ಸರ್ವೆಂಟ್ ಕೆಲಸಗಾರರು, ಕೇಮ್ ಇನ್ ಕ್ಯಾರಿಂಗ್ ಲೈಟ್ ಅಂದರೆ ಲೈಟ್ನ ಹಿಡ್ಕೊಂಡು ಎಲ್ಲರೂ ಬರ್ತಾರೆ. ಅಂದರೆ ಈಗ ನಿಮಗೆ ಗೊತ್ತಾಯಿತು, ಅವನು ಒಂದು ಏನೋ ರೂಪ ನೋಡ್ದ, ಒಂದು ಭಯಾನಕವಾದ ರೂಪ ನೋಡ್ದ, ಅದ್ರ ಮೇಲೆ ಇವನು ಮುಗಿಬಿದ್ದು ಅದನ್ನು ತಪ್ಪಿಕೊಂಡು ಅದರ ಮೇಲೆ ಇವನ ಹಲ್ಲನ್ನ ಏನು ಮಾರ್ಟಲ್ ವೆಪನ್ ರೀತಿ ಪ್ರಯೋಗ ಮಾಡ್ದ. ಈ ಯೂಸ್ ಈಸ್ ಟೀತ್ ಆ್ಯಸ್ ಎ ಮಾರ್ಟಲ್ ವೆಪನ್ ಅಂದರೆ ಒಂದು ಕೊಲ್ಲು ಆಯುಧ ಥರ ಪ್ರಯೋಗ ಮಾಡ್ದ. ಇದರಿಂದ ಒಂದು ಸೌಂಡ್ ಉಂಟಾಯಿತು. ಏನು ಸೌಂಡು, ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ, ನನ್ನನ್ನು ಯಾವುದೋ ಕಚ್ಚಿಬಿಟ್ಟಿದೆ ಅಂತ ಯಾರೋ ಅಳ್ತಾ ಇದ್ದಾರೆ, ಜೋರಾಗಿ ಸಂಕಟದಿಂದ ಅಳ್ತಾ ಇರೋ ಸೌಂಡ್ ಬರ್ತಾ ಇದೆ. ಫಾಲೋಡ್ ವಿತ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಡ್ಮಿಟ್ಸ್ ಫರ್ನಿಚರ್ ಅಂದರೆ ಒಂದು ಫರ್ನಿಚರ್, ಆ ಮಧ್ಯದಲ್ಲಿ ಒಂದು ಫರ್ನಿಚರ್ ಮುರಿದು ಬಿದ್ದಿರೋ ಥರ ಸೌಂಡು ಬರ್ತಾ ಇದೆ. ಇನ್ನೇ ಮೂಮೆಂಟ್, ಆ ತಕ್ಷಣವೇ ಯಾರು ಕೆಲಸಗಾರರು, ಅವ್ರ ತಂದೆ ಮತ್ತು ಅಡಿಗೆ ಮಾಡೋರು ಎಲ್ಲರೂ ಒಂದು ಲೈಟ್ ಹಿಡ್ಕೊಂಡು ಬಂದರು. ಆ್ಯಂಡ್ ಆಲ್ 3 ಆಫ್ ದೆಮ್ ಫೆಲ್ ಆನ್ ದಿ ಬರ್ಗ್ಲರ್ ಹೂ ಲೇ ಅಡ್ಮಿಟ್ಸ್ ದಿ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. ಬರ್ಗ್ಲರ್ ಅಂದರೆ ರಾಬರ್, ಕಳ್ಳ. ಆಲ್ 3 ಆಫ್ ದೆಮ್, ಈ 3 ಜನ ಯಾರು ಬಂದ್ರಲ್ವಾ, ಇವ್ರ ತಂದೆ ಮತ್ತು ಕುಕ್ಕು ಮತ್ತು ಸರ್ವೆಂಟು, ಇವರು 3 ಜನ ಏನು ಮಾಡ್ತಾರೆ, ಆ ಬರ್ಗರ್ ಮೇಲೆ ಮುಗಿ ಬೀಳ್ತಾರೆ. ಸೊ ಆ್ಯಂಡ್ ಆಲ್ 3 ಆಫ್ ದೆಮ್ ಫೆಲ್ ಆನ್ ದಿ ಬರ್ಗ್ಲರ್ ಹೂ ಲೇ ಅಡ್ಮಿಟ್ಸ್ ದಿ ಫರ್ನಿಚರ್ ಅಂದರೆ
ಅಮಿಸ್ಟ್ ಅಂದರೆ ಮಧ್ಯದಲ್ಲಿ, ಅಂದರೆ ಮಧ್ಯದಲ್ಲಿ ಒಬ್ಬ ಬಿದ್ದಿರುವಂಥದ್ದು ವಿತ್ ಎ ಬ್ಲೀಡಿಂಗ್ ಹ್ಯಾಂಕಲ್. ಬ್ಲೀಡಿಂಗ್ ಹ್ಯಾಂಕಲ್ ಅಂದರೆ ಮೊಣಕಾಲು ರಕ್ತದಿಂದ ಚೆಲ್ತಾ ಇದೆ. ಸೊ ಆ ರಕ್ತ ಸುರಿತಾ ಇರುವ ಒಂದು ಮೊಣಕಾಲು ಇಟ್ಟಿರುವಂಥ ಒಬ್ಬ ಕಳ್ಳ ಆ ಫರ್ನಿಚರ್ ಮಧ್ಯೆ ಬಿದ್ದಿದ್ದಾನೆ. ಅವನ ಮೇಲೆ ಇವರೆಲ್ಲರೂ ಮುಗಿ ಬೀಳ್ತಾರೆ. ಕಂಗ್ರ್ಯಾಚುಲೇಷನ್ ವೆ ಶಾರ್ಡ್ ಆನ್ ಸ್ವಾಮಿಸ್ ನೆಕ್ಸ್ಟ್ ಡೇ. ಅಂದರೆ ಎಲ್ಲ ಪ್ರಶಂಸೆ ಮಹಾಪೂರವೇ ಅವನ ಮೇಲೆ ಹರಿದು ಬೀಳ್ತಾ ಇದೆ. ಅಂದರೆ ಎಲ್ಲರೂ ಅವನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರೆಸ್ಪೆಕ್ಟ್. ಈಗ ಅವನ ಕ್ಲಾಸ್ಮೇಟ್ಗಳು, ಅವನ ಸಹಪಾಠಿಗಳು ಇವನ್ನ ರೆಸ್ಪೆಕ್ಟಿಂದ ಗೌರವಿಸ್ತಾ ಇದ್ದಾರೆ. ಆ್ಯಂಡ್ ಈಸ್ ಟೀಚರ್ ಪ್ಯಾಟೆಡ್ ಈಸ್ ಬ್ಯಾಕ್. ಅಂದರೆ ಪ್ಯಾಟೆಡ್ ಈಸ್ ಬ್ಯಾಕ್ ಅಂದರೆ ಬೆನ್ನು ತಟ್ಟೋದು. ದಿ ಹೆಡ್ ಮಾಸ್ಟರ್ ಸೆಡ್ ದಟ್ ಈ ವಾಸ್ ಎ ಟ್ರೂ ಸ್ಕೌಟ್. ನಿಮಗೆ ಗೊತ್ತಿರ್ಬೋದು, ಈ ಸ್ಕೌಟ್ ಅನ್ನೋರು ಧೈರ್ಯವಂತರು. ಅಂದರೆ ಇವರಿಗೆ ಟ್ರೈನಪ್ ಮಾಡಿರ್ತಾರೆ ಧೈರ್ಯವಾದ ಕೆಲಸ ಮಾಡಲಿಕ್ಕೆ, ಸಮಾಜ ಸೇವೆ ಮಾಡಲಿಕ್ಕೆ. ಇಂಥವರು ಮಿಲ್ಟ್ರಿ ಈ ಥರ ಒಂದು ಕೆಲಸಗಳಲ್ಲಿ ಸೇರ್ತಾರೆ. ಸ್ವಾಮಿ ಹ್ಯಾಡ್ ಬೈಟನ್ ಇನ್ ಟು ದಿ ಫ್ಲೆಶ್ ಆಫ್ ಒನ್ ಆಫ್ ದಿ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್. ಅಂದರೆ ತುಂಬ ಕ್ರೂರವಾದ ಒಬ್ಬ ದರೋಡೆಕೋರನ ಏನು ಫ್ಲೆಶ್ನೇ ಇವನು ಕಚ್ಚಿದ್ದಾನೆ, ಅಂದರೆ ಮಾಂಸನ ಕಚ್ಚಿದ್ದಾನೆ. ಅವನ್ನ ಪೊಲೀಸ್ಗೆ ಹಿಡ್ಕೊಟ್ಟಿದ್ದಾನೆ. ಆಫ್ ದಿ ಡಿಸ್ಟ್ರಿಕ್ಟ್, ಅಂದರೆ ಆ ಡಿಸ್ಟ್ರಿಕ್ಕಿಗೆ ಅವನು ದೊಡ್ಡ ದರೋಡೆಕೋರ. ದಿ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಅಂದರೆ ಈ ಪೊಲೀಸೇ ಇವನ್ನ ಏನು ಪ್ರಶಂಸೆ ಮಾಡಿದೆ, ನೀನು ನನಗೆ ತುಂಬ ಹೆಲ್ಪ್ ಮಾಡಿದೆಯಾ ಅಂತ ಪೊಲೀಸವರು ಸಹ ಇವನಿಗೆ ಪ್ರಶಂಸೆ ಮಾಡಿದಾರಪ್ಪ. ದಿ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದಿ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಯಾಕೆ ನೀನು ಪೊಲೀಸಿಗೆ ಸೇರಬಾರ್ದು? ಇನ್ಸ್ಪೆಕ್ಟರ್ ಕೇಳ್ತಿದ್ದಾರೆ, ನೀ ದೊಡ್ಡವನಾದ್ಮೇಲೆ ಯಾಕಪ್ಪ ಪೊಲೀಸಿಗೆ ಸೇರಬಾರ್ದು ಅಂತ ಕೇಳ್ತಿದ್ದಾರೆ. ಸ್ವಾಮಿ ಸೆಡ್ ಫಾರ್ ದಿ ಸೇಕ್ ಆಫ್ ಪೊಲೈಟ್ನೆಸ್. ಅಂದರೆ ಇವನಿಗೆ ನಿಜವಾಗ್ಲೂ ಈ ಪೊಲೀಸಿಗೆ ಸೇರೋದು ಅಥವಾ ಈ ಥರ ಧೈರ್ಯವಾದ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದರೂ ಸಹ ಏನೋ ಹೇಳಲೇಬೇಕಲ್ವಾ, ಪೊಲೈಟ್ನೆಸ್, ತಾಳ್ಮೆಯಿಂದ ಹೇಳ್ತಾನೆ. ಸರ್ಟನ್ಲಿ ಎಸ್ ಸರ್, ಹೌದು ಖಂಡಿತವಾಗ್ಲೂ ಸರ್, ಸರ್ಟನ್ಲಿ ಖಂಡಿತವಾಗ್ಲೂ ಸರ್ ಅಂತಾನೆ. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಇಸ್ ಮೈಂಡ್ ಟು ಬಿ ಆ್ಯನ್ ಇಂಜಿನ್ ಡ್ರೈವರ್. ಅಂದರೆ ಅವನು ಆಲ್ರೆಡಿ ಅವನು ಯೋಚನೆಯಲ್ಲಿ ಇದ್ದಾನೆ. ಅಂದರೆ ಇವನ ಮೈಂಡ್ ಏನು, ಇವನ ಯೋಚನೆ ಒಂದು ಇಂಜಿನ್ ಡ್ರೈವರ್ ಆಗೋದು, ಅಂದರೆ ಡ್ರೈವರ್ ಆಗೋದು, ಎ ರೈಲ್ವೆ ಗಾರ್ಡ್, ರೈಲ್ವೆಯಲ್ಲಿ ಗಾರ್ಡಾಗಿ ಕೆಲಸ ಮಾಡೋದು, ಆದರೆ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಅಂದರೆ ಅವನ ದೊಡ್ಡವನಾದ ಮೇಲೆ ಅವನೊಂದು ಕಂಡಕ್ಟರ್ ಆಗಲಿಕ್ಕೋ, ಬಸ್ ಡ್ರೈವರ್ ಆಗಲಿಕ್ಕೋ ಅಥವಾ ರೈಲ್ವೆ ಗಾರ್ಡ್ ಆಗಲಿಕ್ಕೋ ಆಲ್ರೆಡಿ ಯೋಚಿಸಿಟ್ಟಿದ್ದಾನೆ. ಆದರೂ ಇಲ್ಲಿ ಪೊಲೀಸ್ ಕೇಳಿದಾರಲ್ಲ ಅಂತ ಒಂದು ಹೆಸರಿಗೆ ಅವನು ಹೇಳ್ತಿದ್ದಾನೆ, ಆಯಿತು ಸರ್ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ವೆನ್ ಹಿ ರಿಟರ್ನ್ ಹೋಮ್ ಫ್ರಮ್ ದಿ ಕ್ಲಬ್ ದಟ್ ನೈಟ್. ಅಂದರೆ ಆ ನೈಟು ತಂದೆ ಎಲ್ಲೋ ಹೊರಗೆ ಹೋಗಿದ್ರು, ಕ್ಲಬ್ಬಿಗೆ ಹೋಗಿದ್ರು. ಕ್ಲಬ್ಬಿಂದ ಮನೆಗೆ ವಾಪಸ್ ಬಂದ ಮೇಲೆ ಫಾದರ್ ಆಸ್ಟ್, ವೇರ್ ಈಸ್ ದಿ ಬಾಯ್. ಫಾದರ್ ಕೇಳ್ತಿದ್ದಾರೆ, ಹುಡುಗ ಎಲ್ಲಿ ಅಂತ. ಹಿ ಈಸ್ ಅಸ್ಲೀಪ್. ಅವನು ಮಣಗಿದ್ದಾನೆ. ಅವನು ಆಲ್ರೆಡಿ ಮಣಗಿದ್ದಾನೆ. ಹಿ ಡಿಡೆಂಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್. ವಿಂಕ್ ಆಫ್ ಸ್ಲೀಪ್ ಅಂದರೆ ಒಂದು ಕ್ಷಣ ನಿದ್ರೆ ಮಾಡೋದೇ ಇರುವಂಥದ್ದು. ಹಿ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್. ಅವನು ಒಂದು ಕ್ಷಣನೂ ಮಣಗಲೇ ಇಲ್ಲ ಅಂತೆ. ದಿ ಹೋಲ್ ಆಫ್ ಲಾಸ್ಟ್ ನೈಟ್ ಅಂದರೆ ಹೋದ ನೈಟ್ ಅವನು ಚೂರು ಮಣಗಿಲ್ಲ. ಸೆಡ್ ಈಸ್ ಮದರ್, ಅವರ ತಾಯಿ ಹೇಳ್ತಿದ್ದಾರೆ. ವೇರ್ ಈ ಸ್ಲೀಪಿಂಗ್, ಅವ್ರು ಕೇಳ್ತಾ ಇದ್ದಾರೆ. ಮತ್ತು ವೇರ್ ಈ ಸ್ಲೀಪಿಂಗ್, ಅವ್ರು ಎಲ್ಲಿ ಮಣಗಿದ್ದಾನೆ? ಇನ್ ಈಸ್ ಯೂಶ್ವಲ್ ಪ್ಲೇಸ್. ಅವನ ಯೂಶ್ವಲ್ ಪ್ಲೇಸ್ ಅಂದರೆ ಯಾವಾಗಲೂ ಸಾಧಾರಣವಾಗಿ ಮಣಗುವ ಅವನ ಸ್ಥಾನದಲ್ಲೇ ಮಣಗಿದ್ದಾನೆ ಅಂತ. ಮದರ್ ಸೆಡ್ ಕ್ಯಾಶುವಲಿ ಅಂದರೆ ಸಾಧಾರಣವಾಗಿ. ಈ ವೆಂಟ್ ಟು ಬೆಡ್ ಅಟ್ 7:30. ಅಂದರೆ ಇವತ್ತು ಅವನು 7:00 ಅವನು ಹೋಗಿ ಮಣಗಕ್ಕೆ ಹೋಗ್ಬಿಟ್ಟ. ಸ್ಲೀಪಿಂಗ್ ಬಿಸೈಡ್ ಈಸ್ ಗ್ರ್ಯಾನಿ ಅಗೈನ್, ಫಾದರ್ ಸೆಡ್. ಮತ್ತೆ ಅಜ್ಜಿ ಜೊತೆನೇ ಮಣಗ್ತಾ ಇದ್ದಾನೆ. ಅದನ್ನು ನೋಡಿ ತಂದೆ ಹೇಳ್ತಿದ್ದಾರೆ, ನೋ ವಂಡರ್ ಈ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೆವರ್ ಬಾಯ್. ಬುದ್ಧಿವಂತ, ಇವನಿಗೆ ಅವನ ಅಜ್ಜಿ ಜೊತೆ ಮಣ್ಕೊಬೇಕು, ಅದಕ್ಕೆ ಈಗಲೇ ಹೋಗಿ ಮಣ್ಕೊಂಡ್ಬಿಟ್ಟಿದ್ದಾನೆ, ನನಗೆ ಗೊತ್ತಾಗಲ್ಲ ಅಂತ. ಕ್ಲೆವರ್ ಬಾಯ್, ತುಂಬ ಬುದ್ಧಿವಂತ ಅಂತ ರೇಗಿಸ್ತಿದ್ದಾರೆ. ಮದರ್ ಲಾಸ್ಟ್ ಅವರ್ ಟೆಂಪರ್. ಅಂದರೆ ತಾಯಿ ತಾಳ್ಮೆ ಕಳ್ಕೊಂಡಿದ್ದಾರೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಅವನ ಪಾಡಿಗೆ ಬಿಟ್ಬಿಡು, ಅವನು ಎಲ್ಲಿ ಮಣಗಬೇಕೋ ಇಷ್ಟಪಡ್ತಾನೋ ಅಲ್ಲಿಗೆ ಬಿಡು. ಯು ನಿಡೆಂಟ್ ರಿಸ್ಕ್ ಈಸ್ ಲೈಫ್ ಅಗೇನ್. ಅವನ ಲೈಫ್ನ ಮತ್ತೆ ರಿಸ್ಕಿಗೆ ಹೀಡ್ ಮಾಡಬೇಡ. ಫಾದರ್ ಮಂಬಲ್ಡ್ ಆ್ಯಸ್ ಈ ವೆಂಟ್ ಇನ್ ಟು ಎ ಚೇಂಜ್. ತಂದೆ ಈಗ ಮೆಲ್ಲಕ್ಕೆ ಗೊಣಗ್ತಾ ಇದ್ದಾರೆ. ಆಲ್ ರೈಟ್ ಮಾಲಿ ಕಾಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವನ್ನ ಹಾಳು ಮಾಡಿ, ಆದರೆ ನಂತರ ನನ್ನನ್ನು ದೂರಬೇಡಿ. ಸ್ವಾಮಿ ಫಾಲೋಯಿಂಗ್ ದಿ ಹೋಲ್ ಕಾನ್ವರ್ಸೇಷನ್ ಫ್ರಮ್ ಅಂಡರ್ ದಿ ಬ್ಲ್ಯಾಂಕೆಟ್. ಅಂದರೆ ಅವನು ಬ್ಲ್ಯಾಂಕೆಟ್ ಕೆಳಗಡೆ ಅಡಿಯಲ್ಲೇ ಇದ್ದಾನೆ. ಅಂದರೆ ಅವನೇನು ನಿದ್ರೆ ಮಾಡಿಲ್ಲ, ಅದ್ರ ಕೆಳಗಡೆನೆ ಕಾನ್ವರ್ಸೇಷನ್ ಅಂದರೆ ಇವರ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಫೆಲ್ ಟ್ರೆಮೆಂಡಸ್ಲಿ ರಿಲೀವ್ಡ್. ಅಂದರೆ ಅಪ್ಪ ನಾನು ರಿಲೀವ್ ಆದೆ, ಹೆಂಗೋ ನಾನು ರಿಲೀಫ್ ಆಯಿತು, ನನಗೊಂದು ಮುಕ್ತಿ ಸಿಕ್ತು ಇದರಿಂದ. ರಿಲೀವ್ಡ್ ಅಂದರೆ ಮುಕ್ತಿ ಸಿಕ್ತು ಅಂತ ಅವನು ರಿಲೀಫ್ ಆದ.
ಟು ಹಿಯರ್ ದಟ್ ಈಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಮಾತ್ರ ಬಿಟ್ಕೊಟ್ರು. ಅಯ್ಯೋ ತಂದೆ ಹೆಂಗೋ ಇದನ್ನು ಬಿಟ್ಕೊಟ್ರಪ್ಪ ಅಂತ ಅವನು ರಿಲೀಫ್ ಆದ. ನಾವ್ ದಿ ಲೆಸನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಸಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ ಮೀನಿಂಗ್ ಇನ್ ಕನ್ನಡ ಆಸ್ ವೆಲ್ ಆಸ್ ಯು ಮೈಟ್ ಹ್ಯಾವ್ written or you have marked down. It's a good for you to have the English meanings. Okay, you first concentrate on the meaning, then you can understand the lesson easily. So the summary of this lesson is you must be courage. ಅಂದರೆ ನೀವು ಧೈರ್ಯವಾಗಿದ್ದರೆ ಏನು ಬೇಕಾದ್ರೆ ಸಾಧಿಸ್ಬೋದು, ಏನು ಬೇಕಾದ್ರೆ ಮಾಡ್ಬೋದು, ಮತ್ತು ಎಲ್ಲ ತಂದೆಯರ ಆಶಯನೂ ಅದೇ ಆಗಿರುತ್ತೆ ಅನ್ನೋದು ಈ ಲೆಸನ್ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಇಂಗ್ಲೀಷ್ ಮೀನಿಂಗ್, ಅದನ್ನು ಮೀನಿಂಗ್ನ ನೀವು ತಿಳ್ಕೊಳ್ಳಿ. ಮೀನಿಂಗ್ ತುಂಬ ಮುಖ್ಯ ಆಗುತ್ತೆ. ಸೊ ನಿಮ್ಮ ಮೀನಿಂಗ್ ಗೊತ್ತಾದರೆ ನಿಮಗೆ ಪಾಠ ನಿಮಗೆ ಅರ್ಥ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಸೊ ನೀವು ಓನಾಗಿ ಬರಿಬೋದು. ಓಕೆನಾ? ಸೊ ನೀವು ಫಸ್ಟ್ ಪಾಠನ ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ನೀವು ಓನಾಗಿ ಬರ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮರ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಗೊಳ್ತೀವಿ. ಓಕೆನಾ? ಥ್ಯಾಂಕ್ ಯು.